ಏಪ್ರಿಲ್ 2ನೇ ತಾರೀಕಿನಂದು ದವನದ ಹುಣ್ಣಿಮೆಯಾದರೆ ಇರ್ತಕ್ಕಂಥದ್ದು. ಇದೇ ದವನದ ಹುಣ್ಣಿಮೆ ದಿನದಂದು ಬೇವಿನ ಮರಕ್ಕೆ ನೀವು ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗಲಿದೆ, ಸಂಪತ್ತು ಹೆಚ್ಚಾಗಲಿದೆ, ಧನ ಲಾಭ ಆಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಅದರ ಬಗ್ಗೆ ಕಂಪ್ಲೀಟಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ದವನದ ಹುಣ್ಣಿಮೆ ದಿನದಂದು ನೀವು ಈ ಒಂದು ಕೆಲಸವನ್ನು ಮಾಡಿದರೆ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕ ಶಕ್ತಿ ಆದರೆ ಮೂಡುತ್ತೆ. ಹಾಗಿದ್ರೆ ಬನ್ನಿ ಯಾವ ಕೆಲಸವನ್ನು ನೀವು ಮಾಡಬೇಕು ಅಂತಂದರೆ ಮೊದಲಿಗೆ 2 ಲವಂಗವನ್ನು ತಗೊಳ್ಳಿ. ಅದನ್ನು ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಅದಕ್ಕೆ ಪೂಜೆಯನ್ನು ಮಾಡಿ. ಅದಾದ ನಂತರ ನೀವು ತಗೋಬೇಕಾಗಿರ್ತಕ್ಕಂಥ ವಸ್ತುಗಳು ನೀರು, ಸ್ವಲ್ಪ ಹಾಲು, ನಂತರ ದೀಪ, 1 ದೀಪವನ್ನು ತಗೊಳ್ಳಿ. ದೀಪಕ್ಕೆ ದೀಪಾರಾಧನೆ ಮಾಡೋದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಸಹ ನೀವು ಬಳಸ್ಬೋದಾಗಿರುತ್ತೆ. ಅದೇ ರೀತಿ 2 ಬತ್ತಿಗಳು, ಅರಿಶಿಣ, ಕುಂಕುಮ, ಅಗರಬತ್ತಿ, ಹೂ ಮತ್ತು ಬಿಳಿ ದಾರ. ಓಕೆನಾ. ಬಿಳಿ ದಾರ ಆ ಥರದನ್ನು 3 ಮಾಡ್ಕೊಳ್ಳಿ. ಒಂದಕ್ಕೆ ಅರಿಶಿಣ, ಒಂದಕ್ಕೆ ಕುಂಕುಮ, ವಿಭೂತಿಯನ್ನು ಇನ್ನೊಂದಕ್ಕೆ ಹಚ್ಬೋದಾಗಿರುತ್ತೆ. ಅದಾದ ನಂತರ ಈ ವಸ್ತುಗಳ ಮೂಲಕ ನೀವು ಬೇವಿನ ಮರಕ್ಕೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದು ಸಹ ದವನದ ಹುಣ್ಣಿಮೆ ದಿನದಂದು. ಓಕೆನಾ. ಮೊದಲಿಗೆ ನೀವು ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮಾಡಿ ನೀವು ಶುದ್ಧಿಯಾದ ನಂತರ ಈ ಒಂದು ಪೂಜಾ ಕಾರ್ಯವನ್ನು ನೀವು ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಥ್ಯಾಂಕ್ ಯು. ಬಾಯ್.